ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ. 2025 ಮೇ 14ನೇ ತಾರೀಕು ಗುರು ತಮ್ಮ ರಾಶಿಯನ್ನ ಬದಲಾವಣೆ ಮಾಡಿಕೊಂಡ್ರು. ಅಂದ್ರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬಂದು ಸಂಚಾರವನ್ನ ಪ್ರಾರಂಭ ಮಾಡಿಕೊಂಡ್ರು. ಪ್ರಸ್ತುತ ಅವರು ಮಿಥುನ ರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಆದರೆ 2025 ಅಕ್ಟೋಬರ್ 15ನೇ ತಾರೀಕು ಗುರು ಅತಿಚಾರ ಮಾರ್ಗವಾಗಿ ಅಂದ್ರೆ ಬಹು ಬೇಗನೆ ನೆಕ್ಸ್ಟ್ ಹೌಸ್ಗೆ ಬರ್ತಾ ಇದ್ದಾರೆ. ಅಂದ್ರೆ ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾರೆ. ಗುರು ಆಕ್ಚುಲಿ ಒಂದು ರಾಶಿಯಲ್ಲಿ 1 ವರ್ಷಗಳ ಕಾಲ ಅವರು ಸಂಚಾರವನ್ನ ಮಾಡಬೇಕು. ಆದರೆ ಈ ಒಂದು ವರ್ಷದಲ್ಲಿ ಅವರು ಅತಿಚಾರ ಮಾರ್ಗವಾಗಿ ಬಹು ಬೇಗನೆ ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾರೆ. ಏನು ಈ 2025 ಅಕ್ಟೋಬರ್ 15ನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರಲ್ವಾ, ಈ ಪ್ರವೇಶದಿಂದ ಮಕರ ರಾಶಿಯವರಿಗೆ ಏನಾದರೂ ಪಾಸಿಟಿವ್ ಚೇಂಜಸ್ ಇದೆಯಾ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗೋಣಂತೆ. ನೋಡಿ, ಈ ಮಕರ ರಾಶಿಯವರು ಸಾಕಷ್ಟು ತೊಂದರೆಗಳನ್ನ ಪಡ್ತಾ ಇದ್ದೀರಾ. ಸೋದರರ ಜೊತೆ ಭಿನ್ನಾಭಿಪ್ರಾಯ ಆಗಿರಬಹುದು, ಕೆಲಸ ಕಾರ್ಯಗಳಲ್ಲಿ ಜಾಸ್ತಿ ನಿಮಗೆ ಟೆನ್ಷನ್ಸ್ ಆಗಿರಬಹುದು, ಜಾಸ್ತಿ ಪ್ರಯಾಣಗಳು, ಜಾಸ್ತಿ ಓಡಾಟಗಳು ಆಗಿರಬಹುದು, ಪದೇ ಪದೇ ಒಂದೇ ಕೆಲಸವನ್ನ ಪದೇ ಪದೇ ಮಾಡ್ತಕ್ಕಂಥದ್ದಾಗಿರ್ಬೋದು, ಈ ಥರ ಆಸ್ತಿ ಕಲಹಗಳಾಗಿರ್ಬೋದು, ಈ ಥರ ಸಿಚುವೇಶನ್ಸ್ನ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಬರ್ತಾ ಇದ್ದೀರಾ. ಆಮೇಲೆ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಈ ಥರನೇ ಸ್ವಲ್ಪ ಮಕರ ರಾಶಿಯವರು ಸಾಕಷ್ಟು ದಿನಗಳಿಂದ ನೀವು ನೋವು ಪಡ್ತಾ ಬರ್ತಾ ಇದ್ದೀರಾ. ಆದರೆ ಇನ್ನು ಮುಂದಕ್ಕೆ ಸಪ್ತಮ ಸ್ಥಾನಕ್ಕೆ ಗುರು ಬರ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಗುರುವಿನ ಅನುಗ್ರಹ ಸಿಗ್ತಾ ಇದೆ ಅಂತ ಹೇಳ್ಬೋದು. ಗುರುಬಲ ಬಂದ ತಕ್ಷಣನೇ ಸಾಕಷ್ಟು ಜನರ ತಲೆಯಲ್ಲಿ ಏನಿದೆ ಅಂದರೆ ಎಲ್ಲ ಒಳ್ಳೇದಾಗ್ಬಿಡುತ್ತೆ ಅಂತಕ್ಕಂತಹ ಭಾವನೆ ಇರುತ್ತೆ. ನಿಮ್ಮ ಜಾತಕ ರೀತಿಯ ದಶಾಭಕ್ತಿ ಚೆನ್ನಾಗಿಲ್ಲ ಅಂತಂದ್ರೆ ಈ ಗುರುಬಲ ಬಂದಾಗ ಬೇಸಿಗೆಯಲ್ಲಿ ಮಳೆ ಬಂದಂಗೆ ಇರುತ್ತೆ. ಅಂದ್ರೆ ಶಾಶ್ವತ ಪರಿಹಾರಗಳು, ಶಾಶ್ವತ ಜೀವನದಲ್ಲಿ ಶಾಶ್ವತವಾಗಿ ನಮಗೆಲ್ಲ ಒಳ್ಳೇದಾಗ್ತಾ ಹೋಗೋದಿಲ್ಲ. ಸ್ವಲ್ಪ ರಿಲೀಫ್ ಸಿಗ್ತಾ ಹೋಗುತ್ತೆ, ಸಪೋರ್ಟ್ ಸಿಗ್ತಾ ಹೋಗುತ್ತೆ, ಧೈರ್ಯ ಸಿಗ್ತಾ ಹೋಗುತ್ತೆ. ಈ ಸಪ್ತಮ ಭಾವದಲ್ಲಿ ಮಕರ ರಾಶಿಗೆ ಗುರು ಬರ್ತಾ ಇರೋದ್ರಿಂದ ಸ್ವಲ್ಪ ಪತಿ ಪತ್ನಿಯರಲ್ಲಿ ಹೊಂದಾಣಿಕೆ ಆಗಿರ್ಬೋದು, ಆಮೇಲೆ ಸೋದರರ ಜೊತೆ ಭಿನ್ನಾಭಿಪ್ರಾಯ ಕಡಿಮೆ ಆಗ್ತಕ್ಕಂಥದ್ದು, ಆಮೇಲೆ ಸ್ಟ್ರೆಸ್ ಕಡಿಮೆ ಆಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ಆ ಅನಾನುಕೂಲತೆ ಕಡಿಮೆ ಆಗ್ತಕ್ಕಂಥದ್ದು, ಆಮೇಲೆ ಈ ಒಂದು ವ್ಯಾಪಾರ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಪಾಸಿಟಿವ್ ಚೇಂಜಸ್ ಕಾಣ್ತಕ್ಕಂಥದ್ದು, ಅನಾರೋಗ್ಯದಿಂದ ಯಾರೆಲ್ಲ ಇಷ್ಟು ದಿನ ಬಳಲ್ತಾ ಇದ್ರಲ್ವಾ, ಸೊ ಅನಾರೋಗ್ಯದಿಂದ ಅಂದರೆ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡು ಬರ್ತಕ್ಕಂಥದ್ದು, ಸ್ವಲ್ಪ ಪಾಸಿಟಿವ್ ಚೇಂಜಸ್ನ ನೀವು ನೋಡ್ತಾ ಹೋಗೋದಕ್ಕೆ ಅವಕಾಶಗಳು ಬರ್ತಕ್ಕಂಥದ್ದಾಗಿರ್ಬಹುದು, ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸುಧಾರಣೆ ಆಗಿರಬಹುದು. ಈ ಥರ ಒಂದು ಒಳ್ಳೆಯ ಪರಿಸ್ಥಿತಿ ಸ್ವಲ್ಪ ನಿಮಗೆ ನಿರ್ಮಾಣ ಆಗ್ತಾ ಹೋಗುತ್ತೆ ವಿನಃ ಗುರುಬಲ ಅಂತ ಬಂದ ತಕ್ಷಣನೇ ಪೂರ್ತಿಯಾಗಿ ನಮಗೆ ಲೈಫ್ ಲಾಂಗ್ ಅದೇ ಥರ ಇರೋದಿಲ್ಲ. ಯಾಕಂದರೆ ಗುರು ಸ್ವಲ್ಪ ಬೇರೆ ಬೇರೆ ಚೇಂಜ್ ಆಗ್ತಾ ಹೋಗ್ತಾರೆ. ಗುರು ತಮ್ಮ ರಾಶಿಯನ್ನು ಬದಲಾವಣೆ ಮಾಡ್ಕೊಳ್ತಾ ಹೋಗ್ತಾರೆ. ಗುರುಬಲ ಅಂತಕ್ಕಂಥದ್ದು ಜಸ್ಟ್ ನಿಮಗೆ ಒಂದು ಸೈಡ್ಗೆ ನಿಮಗೆ ಒಂದು ಅನುಕೂಲ ಮಾಡಿಕೊಡ್ತಾ ಹೋಗುತ್ತೆ ಸ್ವಲ್ಪ ದಿನಗಳ ಕಾಲ. ಅದರ ದಶಾಭಕ್ತಿ ಚೆನ್ನಾಗಿದ್ರೆ ಮತ್ತಷ್ಟು ಶುಭ ಫಲಿತಾಂಶಗಳು ಈ ಗುರುಬಲ ಬಂದಾಗ ಸಿಗ್ತಾ ಹೋಗುತ್ತೆ. ಈ ಮಕರ ರಾಶಿಯವರಿಗೆ ಈ ಗುರು ಟ್ರಾನ್ಸಿಷನ್ ಪಾಸಿಟಿವ್ ಚೇಂಜಸ್ ತಂದು ಕೊಡ್ತಾ ಹೋಗುತ್ತೆ.